ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಗೃಹಲಕ್ಷ್ಮಿ ಜಟಾಪಟಿ ಇವತ್ತು ಜೋರಾಗಿ ನಡೆದಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತಪ್ಪನ್ನೇ ಅಸ್ತ್ರವನ್ನಾಗಿಸಿಕೊಂಡಿದೆ ಪ್ರತಿಪಕ್ಷಗಳು. ಕ್ಷಮೆ ಕೇಳುವವರೆಗೂ ಪಟ್ಟು ಬಿಡೋದಿಲ್ಲ ಅಂತ ಬಿಜೆಪಿ ಹೇಳ್ತಿದೆ. ಹೌದು, ತಪ್ಪಾಗಿದೆ, ಕ್ಷಮೆ ಕೇಳ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಕೂಡ, ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಕೇಸರಿ ಪಡೆ ಹೇಳಿದೆ. 2 ತಿಂಗಳ ಹಣ ಹಾಕೋವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ಹೇಳಿದೆ. ಹೀಗಾಗಿ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಜೊತೆಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ನೀಡದೇ ಇರೋದಕ್ಕೆ ಅಸಲಿ ಕಾರಣ ಏನು? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲಾಖೆಗಳ ನಡುವೆ ತಿಕ್ಕಾಟ ಇದೆಯಾ? ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ. ಸದನದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೆದು ಹೋಗಿದೆ ಇವತ್ತು. ಡೇಸ್ ಇಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ರಾಜ್ಯದ ಜನತೆಗೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು, ನನ್ಗೇನು ಕೇಳೋದು ಬೇಕಾಗಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಅಲ್ಲ, ಇದು ಲಾಂಗ್ ಜಂಪ್ ಅಲ್ಲ. ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಸಾಕ್ ಬಿಡ್ರಿ. ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ? ಅಲ್ಲ ರೀ, ಈ 2 ತಿಂಗಳು ಹಣ ಎಲ್ಲೋಯ್ತು? ಬಿಕಾರಿ ಆಗಿತ್ತ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ನಾವು ಕೇಳ್ತಾ ಇರೋದು, ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ? ಸದನದಲ್ಲಿ ಅವ್ರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು, ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ರಿ. ಅಧಿಕಾರಿಗಳು ತಪ್ಪುಗಳನ್ನು ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ? ಇಲ್ಲಿ ಈ ಸದನದಲ್ಲಿ ಬಂದಿರೋವಂಥ ಮಂತ್ರಿಗಳು ಯಾರಾಗ ಒಟ್ಟಾಗಿ ಯಾರು ಕೂತಿಲ್ಲ, ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಗ್ರೂಪು ಒಳಗಡೆನೂ ಗ್ರೂಪು. DK ಶಿವಕುಮಾರ್ ಬರ್ತಾರೆ, ಅವ್ರಿಗೆ ಒಂದು 10 ಜನ MLA ಗಳ ಹತ್ರ ಮಾತಾಡ್ತಾರೆ. ಇಲ್ಲಿ ಲಾಂಜಿಗೆ ಬಂದರೆ DK ಗ್ಯಾಂಗ್ ಒಂದು ಕಡೆ, ಅವ್ರ ಗ್ಯಾಂಗ್. ನಾವು ನಮ್ಮ ಮಹೇಶ್ ತೆಂಗಿನಕಾಯಿಯವರು ಹುಡುಕಿದ್ರು. ನಾವು ಅಕಸ್ಮಾತ್ BJP ಇದನ್ನು ಹುಡುಕಿಲ್ಲ ಅಂದಿದ್ರೆ ಗೋವಿಂದ 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ದೀರಿ. ಈಗ 10 ಜಿಲ್ಲೆ ಬಂದಿದೆ, 10 ಜಿಲ್ಲೆಯಲ್ಲೂ ಕೊಟ್ಟಿಲ್ಲ. ಇಷ್ಟಾದ ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ. ಏನು ಸರ್ಕಾರ ಇದು? ಧಮಕಿ ಸರ್ಕಾರನಾ? ಈ ರಾಜ್ಯದ 1,24,00,000 ತಾಯಂದರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ವಿ. ಆ ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಡಿಸ್ಲಿಕ್ಕೆ ನಾವು ಧ್ವನಿ ಎತ್ತಿದ್ವಿ. ಮುಂದುವರೆದು ನಾನು ಅನೇಕ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನು ಕೇಳಿದ ಕ್ಷಣನೇ ಎಲ್ಲ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಕತ್ತರು, ಯಾರು ಉತ್ತರ ಕೊಡಲಾರದ ರೀತಿಯಲ್ಲಿ ಬರಾಕತ್ತರು. ಇದಕ್ಕಿಂತ ದುರ್ದೈವ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರು, ನಾನು ಕಳೆದ 3 ದಿವಸದಿಂದ ಅವರಿಗೆ ಮೇಲನ್ನು ಮಾಡಿದ್ದೆ. 3 ದಿವಸದಿಂದ ಇನ್ನೂವರೆಗೂ ಕೂಡ ಅವರ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮೊನ್ನೆ ನಾನು ಮತ್ತೆ ಫೋನ್ ಮುಖಾಂತರ ನಾನೇ ನೇರವಾಗಿ ನಾನು ಮಾತಾಡಿದಾಗ ಇಲ್ಲ ನನಗೆ ಮೇಲ್ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಆ ಪುಣ್ಯಾತ್ಮ ಇವತ್ತಿನವರೆಗೂ ಕೂಡ ಅದರ ಇನ್ಫಾರ್ಮೇಷನ್ ಕೊಡೋಕೆ ರೆಡಿ ಇಲ್ಲ.
ಅಷ್ಟೇ ಅಲ್ಲ, ಇವತ್ತಿನವರೆಗೂ ಫೋನ್ ಎತ್ತಕ್ಕೆ ರೆಡಿ ಇಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಕೂಡ ಇನ್ನೂ ಮಟ್ಟ ಇನ್ಫಾರ್ಮೇಷನನ್ನು ನಮಗೆ ಕೊಡ್ತಾ ಇಲ್ಲ. ಈಗಾಗಲೇ ಸಚಿವರು ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಹೇಳಿದ್ದಾರೆ, ಆದರೆ ಇವಕ್ಕೆಲ್ಲನೂ ಉತ್ತರ ಕೊಡೋರು ಯಾರು? ಹೀಗಾಗಿ ಇದಕ್ಕೆ ಸ್ಪಷ್ಟ ಉತ್ತರ ಇದು ಬರಬೇಕು. ಅಧಿಕಾರಿಗಳು ಯಾಕೆ ಇದನ್ನು ಮುಚ್ಚಿಡಾಕತ್ತಾರೆ ಅನ್ನೋಂಥದ್ದು ಸ್ಪಷ್ಟತೆಯನ್ನು. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ, ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು, ನಾವು ಗೃಹ ಜ್ಯೋತಿ ಕೊಟ್ಟಿರೋರು ನಾವು ಕೊಡ್ತೀವಿ. ನಾವು ಈಗೆಲ್ಲ ನಮಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನು ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡನ್ನ? ಫಸ್ಟು ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡಲಿ, ಬರೀ ಪರಿಹಾರದ ದುಡ್ಡು ಕೊಡಲಿ, ಅದ್ರ ಬಗ್ಗೆ ಮಾತಾಡಲಿ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಡೋಂಥ ಮಾಹಿತಿ ಮೇಲೆ ನಾವು ಮಾತನಾಡ್ತೀವಿ. ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ. ನೋಡಿ, ನಮಗೆ ದೇವಸ್ಥಾನ ಇದ್ದಂಗೆ ಅಧಿವೇಶನ ನಡೆಯುವಂಥ ಸಂದರ್ಭ, ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದನ್ನ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಮಾಹಿತಿ ನಮ್ಮ ಮಂತ್ರಿಗಳಿಗೆ ಕೊಡೋಂಥದ್ದು ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದನ್ನು ಪೂರ್ಣ ಒಂದು ತನಿಖೆ ಮಾಡಿ ಅದು ತಪ್ಪಾಗಿದ್ದಲ್ಲಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅನ್ನೋದನ್ನು ಸಹ ನಾನು ಬಯಸ್ತೇನೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರಾದ ಗೌರೀಶ್ ಕುಮಾರ್ ಕಟೀಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ದೇವರಾಜ್ ಗೌಡ ಅವರು JDSನಿಂದ ಇದ್ದೀರಿ. ನಮ್ಮನ್ನು ಬೆಳಗಾವಿಯಿಂದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರೇ ಸ್ವಾಗತ. ನಟರಾಜ್ ಗೌಡ್ರೆ, ದೇವರಾಜ್ ಗೌಡ್ರೆ ಸ್ವಾಗತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.